ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ದಿವ್ಯ ಸತೀಶ್. ಎಷ್ಟೊಂದು ಸಾಗ ಮೇಲೆ ಬ್ಲಾಗ್ ಆಗ್ತಾಯಿದ್ದೀನಿ. ಇದೊಂದು ರ್ಯಾಂಡಮ್ ಬ್ಲಾಗ್, ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇತ್ತು, ಅದನ್ನೇ ಅಟ್ಯಾಚ್ ಮಾಡಿ ಹಾಕ್ತಾಯಿದ್ದೀನಿ. ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಂಗೆ ಯಾರು ನೋಡ್ತಾರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ. ಮನೆ ದೇವ್ರ ಪೂಜೆ ಎಲ್ಲ ಮಾಡಾಮೇಲೆ ಸ್ವಲ್ಪ ಫ್ರೂಟ್ಸ್ ತಂದಿದ್ದೆ ಸತಿ. ವಾಟರ್ ಮೆಲನ್, ಪಪಾಯ, ಪೈನಾಪಲ್, ಆರೆಂಜ್, ಆ್ಯಪಲ್ ಎಲ್ಲ ಎತ್ತಿಕ್ಕಿ ಆಮೇಲೆ ಭೀಷ್ಮಂಗೆ ಊಟ ಮಾಡಿಸ್ಬೇಕಾಗಿತ್ತು. ಮೊಸರನ್ನ ತಿನ್ನಿಸ್ಬೇಕು. ಏಯ್ ಬೈಲೆ ಭೀಷ್ಮ, ಭೀಷ ಬೈಲೆ. ನೋಡಿ, ನನಗೆ ಅನ್ನ ತಿನ್ಬೇಕು ಅಂತ ಆಗಲ್ಲ. ಭೀಷ ಬೈಲಿ. ಸತಿ ಒಂದು ಸ್ವಲ್ಪ ಕೂದಲೆಲ್ಲ. ಮಧ್ಯಾಹ್ನ ಊಟಕ್ಕೆ ಬಸ್ಸಾಂಬಾರು, ಹೀರೆಕಾಯಿ ಮತ್ತು ಹುಳ್ಳಿಕಾಯಿ ಬೇಳೆ ಹಾಕ್ಬಿಟ್ಟು ಬಸ್ಸಾಂಬಾರು. ಇನ್ನೊಂದು ಸ್ವಲ್ಪ ಕುದಿಬೇಕು. ಇಲ್ಲಿ ಪಲ್ಯ ಇದೆ, ಹೀರೆಕಾಯಿ ಮತ್ತು ಹುಳಿಕಾಯಿ ಹಾಕ್ಬಿಟ್ಟು ಬೇಳೆ ಹಾಕ್ಬಿಟ್ಟು ಪಲ್ಯ. ಆಮೇಲೆ ಊಟ ಎಲ್ಲ ಆಗಾಮೇಲೆ ಬೆಂಗಳೂರಿಗೆ ಹೋದೊಂದು ಸ್ವಲ್ಪ ಸೀರೆ ತೊಗೋಬೇಕಾಗಿತ್ತು. ಎಂತಕ್ಕೆ ಅಂತ ಹೇಳ್ತೀನಿ. ಹಾಗೆ ಸೀರೆ ಎಲ್ಲ ತೊಗೊಂಡು ಇದು ಬೆಳಗ್ಗೆ ದೇವ್ರ ಪೂಜೆ ಮಾಡಿದ್ದು, ಸಿಂಪಲಾಗಿ ದೇವ್ರ ಪೂಜೆ ಮಾಡಿದ್ದು. ಹೇಗೆ ಅನ್ನಿಸ್ತು ಅಂತ ಹೇಳಿ. ಹಾಗೆ ದೇವ್ರ ಪೂಜೆ ಎಲ್ಲ ಆಗಾಮೇಲೆ ಟಿಫನ್ಗೆ ದೋಸೆ, ಚಿಕ್ಕಬೇಳೆ ಸಾರು, ಆಲೂಗಡ್ಡೆ ಪಲ್ಯ, ಚಟ್ನಿ. ಸಂಜೆ ಮೇಲೆ ಸ್ನ್ಯಾಕ್ಸಿಗಾಗಿ ಅಬೇವರೆ ಮತ್ತು ಕಾಯಿ ಚಟ್ನಿ. ಇದೊಂದು ರ್ಯಾಂಡಮ್ ಬ್ಲಾಗ್, ಮಿಕ್ಸಿಡ್ ಬ್ಲಾಗ್ ಹಾಕಿದ್ದೀನಿ. ಚೆನ್ನಾಗೈತಾ? ಹಾಂ, ಚೆನ್ನಾಗಿಲ್ವಾ? ಮತ್ತು ವಾಪಸ್ ಕೊಟ್ಬಿಡು. 2 ನಿಮಿಷ ಇರಬೇಕಾ? ಮತ್ತು ಇಷ್ಟೊಂದು ಇಲ್ಲಿ ಮರಿನ ಸಾಯಿಸ್ಬಿಟ್ಟ ಪಾಪಚ್ಚಿ. ಬ್ಯಾಂಗ್ಳೂರಿಂದ ರಿಟರ್ನ್ ಬರ್ತಾ ಮಾಗಡಿಲಿ ಒಂದು ಸ್ವಲ್ಪ ಗೋಲ್ಡ್ ಮತ್ತು ಬೆಳ್ಳಿ ತೊಗೋಬೇಕಾಗಿತ್ತು. ಬೆಳ್ಳಿ ದೀಪ ಇರಲಿಲ್ಲ, ದೊಡ್ಡದು ನಮ್ಮನೆ. ಸಣ್ಣವಿದ್ದು, ದೊಡ್ಡವು ಇರಲಿಲ್ಲ. ಫಂಕ್ಷನ್ಸ್ಗೆ ಏನಿಗಾದರೂ ಬೇಕು ಅಂದಾಗ ಅದಕ್ಕೆ ಒಂದು ಸ್ವಲ್ಪ ಮೀಡಿಯಮ್ ಸೈಜನ್ನು ತೊಗೊಂಡು ಇದೊಂದು 35,000 34,000 ಆಯಿತು ಬೆಳ್ಳಿ. ಹಾಗೆ ಸತಿಗೆ ಒಂದು ಡಾಲರ್ ತೊಗೋಬೇಕಾಗಿತ್ತು. ಈ ಸರಿಗೆ ಚಿನ್ನದ ಡಾಲರ್ ಇರಲಿಲ್ಲ, 2 ಗ್ರಾಮ್ಸ್ ಏನೋ ಸಮಥಿಂಗ್ ಇರ್ಬೋದು ಇದು. ಹಾಗೆ ಒಂದು ಡಾಲರ್ ತೊಗೊಂಡು ಬಂದ. ಈ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.